ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಬುಧವಾರ ಬೆಳಗ್ಗೆ ಆಗಲೇ 11 ಗಂಟೆ ಆಯಿತು. ಒಂದು ಸ್ನಾನ ಪೂಜೆ ಎಲ್ಲ ಆಯಿತು. ನೋಡಿ ಪೂಜೆನೂ ಆಯಿತು, ಪೂಜೆ ಕೂಡ ಮಾಡಿದೆ ನಾನು ಬೆಳಗ್ಗೆ. ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಊಟ ಆಗಿಲ್ಲ, ಅನ್ನೊಂದು ಬಟ್ಟೆಗಳಿತ್ತು ಹೊಲಿಯೋದೆಲ್ಲನೂ ಇನ್ನೂ ಊಟ ಆಗಿಲ್ಲ. ಮೊಟ್ಟೆ ಇತ್ತಲ್ವಾ, ಸೊ ಮೊಟ್ಟೆ ಸಾಂಬಾರು ಮಾಡಿದೆ ನಾನು. ಸ್ವಲ್ಪ ಮೊಟ್ಟೆಗಳಿತ್ತಲ್ಲ, ಅದರಲ್ಲಿ ಮೊಟ್ಟೆ ಸಾಂಬಾರು ಮಾಡಿದ್ದು ನೈಟು, ಅದಿದೆ ಸ್ವಲ್ಪ. ಅದ್ರ ಜೊತೆ ಅನ್ನ ಮಾಡಿದ್ದೀನಿ, ಅದು ಇದೆ, ಅದನ್ನೇ ಊಟ ಮಾಡ್ಕೋಬೇಕು. ತುಂಬ ಕೆಲಸಗಳಿದೆ ಫ್ರೆಂಡ್ಸ್, ಯಾವ್ದು ಮಾಡೋದು ಯಾವ್ದು ಬಿಡೋದು ಗೊತ್ತಾಗ್ತಾನೆ ಇಲ್ಲ. ತುಂಬ ಕೆಲಸಗಳು ಬಾಕಿ ಇದೆ. ಬೆಳಗ್ಗೆ ಲೈವ್ ಮಾಡೋಣ ಅಂತಲೂ ನೋಡಿದೆ ನಾನು, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನೆಟ್ಟೇ ಸಿಕ್ಕಿಲ್ಲ. ಎಷ್ಟು ಟ್ರೈ ಮಾಡಿದ್ರೂ ನೆಟ್ ಸಿಗಲೇ ಇಲ್ಲ. ಸೊ ನೆಟ್ದು ತುಂಬ ಪ್ರಾಬ್ಲಮ್ ಆಗ್ತಿದೆ ಲೈವ್ ಹೋಗೋದಕ್ಕೆ. ಅದಕ್ಕೋಸ್ಕರ ಇವತ್ತು ಲೈವ್ ಕೂಡ ಮಾಡಿಲ್ಲ ನಾನು. ಅದ್ರ ಬದಲು ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಐತಿ. ಅಂದರೆ ಅಂಗಡಿಗೆಲ್ಲ ಹೋಗೋದಿದೆ, ಸ್ವಲ್ಪ ಪಾಲ್ಸು ಲೈನಿಂಗು ಎಲ್ಲ ತೊಗೊಂಬರ್ಬೇಕು. ಅದಕ್ಕೆ ಅದಾದರೂ ಮಾಡ್ಕೊಳ್ಳೋಣ. ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಬಿಟ್ಟಿದ್ದೀನಲ್ವ, ಅದೆಲ್ಲನೂ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು. ಸೊ ಈ ಮೇಲ್ಗಡೆ ರಾಗಿ ಒಣಗಕ್ಕೆ ಬಂದಿದ್ದೀನಿ, ಬಟ್ಟೆನೂ ತೊಳೆದ್ಬಿಟ್ಟು ಒಣಗಕ್ಕೆ ಬಂದಿದ್ದೀನಿ. ಆಮೇಲೆ ಪಾರಿವಾಳದಂತೂ ತುಂಬ ಕಾಟ, ಅದಕ್ಕೋಸ್ಕರ ನನ್ನ ಮಗ ಅಲ್ಲೇ ಇದ್ದಾನೆ. ನೋಡಿ ದೋಸೆ ಬಿಡ್ತಾಯಿದ್ದೀನಿ ನಾನು. ಮೊಟ್ಟೆ ಸಾಂಬಾರು ಮತ್ತು ಅನ್ನ ಇತ್ತು, ಊಟ ಮಾಡಿಕೊಂಡೆ. ನನ್ನ ಮಗ ಯಾಕೋ ಮೊಟ್ಟೆ ಸಾಂಬಾರು ಬೇಡ ನನಗೆ, ದೋಸೆ ಬಿಟ್ಕೊಡು ಅಂತ ಕೇಳ್ದ. ಅದಕ್ಕೋಸ್ಕರ ಅವನಿಗೆ ದೋಸೆ ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ತಿದ್ದೀನಿ. ಅವನ ಮೇಲ್ಗಡೆ ರಾಗಿ ಒಣಗಕ್ಕೆ ಬಂದಿದ್ನಲ್ವ, ಪಾರಿವಾಳ ತುಂಬ ಕಾಟ ಕೊಡ್ತಾಯಿತೆ ಅಂತಂದು ಹೇಳ್ಬಿಟ್ಟು ಅವನು ಅಲ್ಲೇ ಇದ್ದಾನೆ. ಒಂದು 5 ನಿಮಿಷ ಬಿಟ್ಟು ಬಂದರೆ ಸಾಕು, ಎಲ್ಲ ತಿನ್ಕೊಳ್ಳುತ್ತೆ ಪಾರಿವಾಳ. ಅದಕ್ಕೋಸ್ಕರ ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ದೋಸೆ ಮಾಡಿ ಅವನಿಗೆ ಶೇಂಗಾ ಬೀಜದ್ದು ಚಟ್ನಿ ಮಾಡಿ ಒಗ್ಗರಣೆ ಮಾಡಿ ಇಟ್ಬಿಟ್ಟು ನಾನು ಮೇಲೆ ಹೋಗಿ ಅವನನ್ನು ಕಳಿಸಿದ್ರೆ ಅವನು ಬಂದು ನಾಷ್ಟ ಮಾಡ್ಕೊತಾನೆ. ನೋಡಿ ಒಗ್ಗರಣೆ ಮಾಡಿದ್ದೀನಿ. ನೋಡಿ ರಾಗಿ ಒಣಗಾಕಿದ್ದೀನಿ. ತುಂಬಾ ಬಿಸಿಲಿದೆ ಇವತ್ತು, ಅದಕ್ಕೋಸ್ಕರ ರಾಗಿ ಒಣಗಾಕಿದ್ದೆ. ರಾಗಿ ಜೊತೆ ಮಿಕ್ಸ್ ಮಾಡೋಕ್ಕೆ ಅಂತ ಸ್ವಲ್ಪ ಮೆಂತ್ಯಕಾಳು ಕೂಡ ಹಾಕಿದ್ದೀನಿ. ಅಂದರೆ ನಾನು ಯಾವಾಗ ರಾಗಿ ಹಾಕ್ಸಿದ್ರೂ ಜೊತೆಗೆ ಮೆಂತ್ಯಕಾಳು ಹಾಕ್ಬಿಟ್ಟು ಹಾಕಿಸ್ತೀನಿ. ರಾಗಿ ಒಂದು 10 kg ಇದೆ, ಅದ್ರ ಜೊತೆ ಒಂದು ಅರ್ಧ kg ಮೆಂತ್ಯಕಾಳು ತೊಗೊಂಡಿದ್ದೀನಿ. ಯಾವಾಗಲೂ ಹಾಕಿಸ್ತೀನಿ ನಾನು ಜೊತೆಗೆ. ಮೆಂತ್ಯಕಾಳು ಮೊಳಕೆನೂ ಕಟ್ಟಿಕೊಡ್ತೀನಿ ನಮ್ಮ ಯಜಮಾನ್ರಿಗೆ, ಜೊತೆಗೆ ಇದು ರಾಗಿ ಜೊತೆನೂ ಮಿಕ್ಸ್ ಮಾಡ್ತೀನಿ. ನೋಡಿ ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ. ಇದೇನು ಗಿಡ ಹೇಳಿ, ಇದು ದೊಡ್ಡ ಪತ್ರೆ ಅಂತಾರಲ್ವ ಅದು. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ನಮ್ಮದಲ್ಲ ಇದು, ಗಿಡಗಳು ಓನರ್ದು ಗಿಡ, ನಮ್ಮದಲ್ಲ. ತುಂಬ ಚೆನ್ನಾಗಿ ಚಿಗುರೊಡ್ದಿದೆ ಅದು. ನೋಡಿ ರಾಗಿ ಎಲ್ಲ ಒಣಗಿಸಿ ನನ್ನ ಮನೆ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಮಧ್ಯಾಹ್ನಕ್ಕೇ. ಅವ್ರಿಗೆ ಕೆಲಸ ಇಲ್ಲ, 15 ದಿನದಿಂದ ರಜೆ ಅವ್ರಿಗೆ, ಕೆಲಸಗಳಿಲ್ಲ. ಹಂಗಾಗಿ ಮಧ್ಯಾಹ್ನಕ್ಕೆ ಬಂದರು ಮನೆಗೆ. ಅವ್ರು ಬರೋ ಅಷ್ಟರಲ್ಲಿ ರಾಗಿ ಎಲ್ಲ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ ತೊಗೊಂಡು ಬಂದಿದ್ದೀವಿ. ನೋಡಿ ಯಾವಾಗೂ ಇದೇ ಮಿಷಿನ್ಗೆ ಬರೋದು. ಅಂದರೆ ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಹತ್ರ ಆಗುತ್ತಿದ್ದು, ದೂರ ಆಗುತ್ತೆ ನಮಗೆ. ಆದ್ರೂ ಎಣ್ಣೆ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಯಾವಾಗ ಹೋದ್ರೂ ತುಂಬ ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಕಲ್ಲಿಲ್ಲದೆ ಇರೋ ಥರ ನೋಡಿ ಹಾಕ್ಕೊಡ್ತಾರೆ. ಅದಕ್ಕೋಸ್ಕರ ಯಾವಾಗೂ ಇಲ್ಲೇ ಬರೋದು ನಾವು. ಮನೆಯಿಂದ ದೂರ ಆದರೂ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಬರ್ತೀವಿ. ನೋಡಿ ಇದು ಖಾರದ ಪುಡಿ ಮಿಷಿನು. ಆ ಕಡೆ ರಾಗಿ ಗೋಧಿ ಅದೆಲ್ಲ ಹಾಕ್ತಾರೆ, ಈ ಕಡೆ ಅಕ್ಕಿ ಹಾಕ್ತಾರೆ. ಅಂದರೆ ಇಡ್ಲಿಗೆ ದೋಸೆಗೆ ಹಾಕೋದು ಅದು ಚಿಕ್ಕ ಮಿಷಿನು. ತುಂಬ ಚೆನ್ನಾಗಿ ಹಾಕಿ ಕೊಟ್ಟು ಕಳಿಸ್ತಾರೆ ಇವರು ರಾಗಿನ. ಅದಕ್ಕೋಸ್ಕರ ದೂರ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೇ ಹೋಗೋದು ನಾವು ಹಿಟ್ಟು ಹಾಕ್ಸ್ಕೊಂಬರೋದಕ್ಕೆ. ನೋಡಿ ಇದು ಯಾರೋ ಅಕ್ಕಿ ಹಾಕಿಸ್ತಾಯಿದ್ರು. ನೋಡಿ ಯಾವ ಥರ ರುಬ್ಬೋದು ಇದು. ಅಂದರೆ ದೋಸೆಗೆ ಮತ್ತು ಇಡ್ಲಿಗೆ ರುಬ್ಬಿಸ್ಕೊತಾಯಿದ್ರು ಯಾರೋ. ನಾನು ರುಬ್ಬೋದಿಲ್ಲ, ಇಲ್ಲೆಲ್ಲ ಬಂದು ನಾನು ಮನೇಲೇ ಮಾಡ್ಕೋತೀನಿ. ನೋಡಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಹೆಂಗೂ ಹೋಗಿದ್ನಲ್ವ ಅಷ್ಟು ದೂರ, ಯಾವಾಗ ಹೋದ್ರೂ ದೂರ ಆಗುತ್ತೆ. ಹೆಂಗೂ ನಮ್ಮ ಮನೆಯವ್ರ ಜೊತೆ ಗಾಡೀಲಿ ಹೋದ್ನಲ್ಲ, ಎಲ್ಲ ತೊಗೊಂಡು ಬಂದುಬಿಡೋಣ ಅಂತ ಲೈನಿಂಗು, ಪಾಲ್ಸು, ಉಕ್ಸು, ಕುಚ್ಚು ಕಟ್ಟೋ ಥ್ರೆಡ್ಗಳು, ಬೀಡ್ಸು ಎಲ್ಲ ಬೇಕಾಗಿತ್ತು ನನಗೆ. ಹಂಗಾಗಿ ಆ ಕಡೆ ರೋಡ್ಗೆ ಹೋದರೆ ಒಂದು 4-5 ಕೆಲಸ ಇಟ್ಕೊಂಡು ಹೋಗ್ತೀನಿ. ಎಲ್ಲ ಕೆಲಸನೂ ಒಂದೇ ಸರಿ ಮಾಡ್ಕೊಂಡು ಬರ್ಬೋದು. ಆವಾಗವಾಗ ದೂರ ಆಗೋದ್ರಿಂದ ಹೋಗೋಕ್ಕಾಗೋದಿಲ್ಲ. ತರಕಾರಿ ಎಲ್ಲ ಬೇಕಾಗಿತ್ತು ನನಗೆ, ಹಾಗಾಗಿ ಬಂದಿದ್ದೀನಿ ಇವಾಗ ಶಾಪ್ಗೆ. ನೋಡಿ ಯಾವಾಗ ಲೈನಿಂಗು, ಪಾಲ್ಸ್ ಎಲ್ಲನೂ ನಾನು ಇಲ್ಲೇ ತೊಗೊಳ್ಳೋದು. ಬೀಡ್ಸ್ಗಳು ಎಲ್ಲ ಸಿಕ್ಕುತ್ತೆ.
ನಾವು ಮಾರ್ಕೆಟ್ ಹೋಗಬೇಕು ಅಂತ ಏನಿಲ್ಲ, ಇಲ್ಲೇ ಎಲ್ಲ ಸಿಗುತ್ತೆ. ಹಾಗಾಗಿ ಮಾರ್ಕೆಟ್ಗೆ ಹೋದಾಗೂ ತಂದಿಟ್ಕೋತೀನಿ. ಬಟ್ ಎಮರ್ಜೆನ್ಸಿ ಅಂದಾಗ ಮಾರ್ಕೆಟ್ಗೆ ಹೋಗೋಕೆ ಆಗೋದಿಲ್ಲ, ದೂರ ಆಗುತ್ತೆ ಅಂತಂದೇಳ್ಬಿಟ್ಟು ಇಲ್ಲೇ ತೊಗೋತೀನಿ. ಹಾಗಾಗಿ ಲೈನಿಂಗು ಫಾಲ್ಸು ಎಲ್ಲನೂ ತೊಗೊಂಡು ಆ ರೋಡ್ಗೆ ಹೋದ್ರೇ ಆ ಥರ ಹೋದರೆ ಎಲ್ಲನೂ ಒಂದು 4-5 ಕೆಲಸ ಮಾಡ್ಕೊಂಡು ಬರ್ಬೋದು. ನೋಡಿ, ರಾಗಿ ಹಿಟ್ಟು ಹಾಕ್ಸ್ಕೊಂಡು ಬಟ್ಟೆ ಲೈನಿಂಗು ಫಾಲ್ಸು ಎಲ್ಲ ತೊಗೊಂಡು, ಇನ್ನೂ ತರಕಾರಿ ಬೇಕಾಗಿತ್ತು. ಹಾಗಾಗಿ ನಮ್ಮ ಮನೆಯವರು ನಾನು ಗಾಡೀಲಿ ಹೋಗ್ತಾಯಿದ್ದೀವಿ. ತರಕಾರಿ ಎಲ್ಲ ತೊಗೊಳ್ಳೋಣ, ಈರುಳ್ಳಿ ಟೊಮೆಟೊ ಎಲ್ಲನೂ ಅಂತ ಹೋಗ್ತಾಯಿದ್ದೀವಿ. ಆದರೆ ಸ್ವಲ್ಪ ದೂರ ಆಗುತ್ತೆ. ಈ ರೋಡ್ ನೋಡಿರ್ಬೋದು, ಮಂಗಂಪಳ್ಳೆ ರೋಡ್ ಅಂತಾರೆ ಇದು. ನೋಡಿ, ಇದು ಮಂಗಂಪಳ್ಳೆ ರೋಡ್ ಇದು. ಸೊ ಅಲ್ಲಿ ಹೋಗಿದ್ವಿ. ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, 100 ರೂಪಾಯಿಗೆ 5 kg. ನಾನು ಯಾವಾಗ ಹೋದ್ರೂ ಇಲ್ಲಿ ಆರಿಸೋದಕ್ಕೂ ಬಿಡ್ತಾರೆ, ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು ಇವ್ರ ಹತ್ರ ತೊಗೋತೀನಿ ಈರುಳ್ಳಿ ಟೊಮೊಟೊ. ಆಮೇಲೆ ಅವ್ರು ಭಯ ಪಟ್ಕೋತಾಯಿದ್ರು, ಯಾಕೆ ಅಕ್ಕ ವೀಡಿಯೋ ಮಾಡ್ತಿದ್ದೀರಾ, ನಮ್ಮಿಂದ ಏನಾದರೂ ಪ್ರಾಬ್ಲಮ್ಮಾ ಏನು ಅಂತ ಕೇಳ್ತಾಯಿದ್ರು. ಅಯ್ಯೋ ಇಲ್ಲಪ್ಪ, ಸುಮ್ಮನೆ ಒಂದು ವೀಡಿಯೋ ತೊಗೊಂಡೆ ಅಷ್ಟೇ, ಈರುಳ್ಳಿ ಚೆನ್ನಾಗಿತ್ತಲ್ಲ ಅಂತ ಹೇಳ್ತಾಯಿದ್ದೆ ಅವ್ರಿಗೆ ನಾನು. ಪಕ್ಕದಲ್ಲೇ ಪಾಟ್ಗಳು, ಹೂವದೆಲ್ಲ ಇತ್ತು. ಸರಿ ನೋಡೋಣ, ಒಂದೆರಡು ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಹೋದೆ ನಾನು. ನೋಡಿ, ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿತ್ತು. ಬಟ್ ನಮ್ಗೆ ಇಡೋದಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ. ಹಂಗಾಗಿ ನಾನು ತೊಗೊಳ್ಳಿಲ್ಲ. ಇರೋ ಗಿಡಗಳೆಲ್ಲ ಸತ್ತೋಗಿದೆ. ನಮ್ಮ ಮನೆ ಹತ್ರ ತೊಗೊಂಡು ಬಂದಿದ್ದೆಲ್ಲ ಹಾಳಾಗೋಯ್ತು ಗಿಡಗಳು. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬೈತಾಯಿದ್ರು, ಏನು ತೊಗೋಬೇಡ ಬಾ ಅಂತ. ಅದಕ್ಕೆ ಹಂಗೆ ಬಂದುಬಿಟ್ಟೆ ನಾನು ಮನೆಗೆ. ನೋಡಿ, ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಮಳೆ ಜೋರಾಗೋಯ್ತು, ತುಂಬ ಜೋರು ಮಳೆ ಇತ್ತು. ಸೊ ಅದರಲ್ಲೇ ಬಂದು ಅಡುಗೆ ಎಲ್ಲ ಮಾಡ್ತಾಯಿದ್ದೆ ನಾನು. ನೋಡಿ ಹೆಂಗೆ ಬೀಳ್ತಾಯಿದೆ ಮಳೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.